ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ, ಕೇಳ್ರಪ್ಪೋ ಕೇಳ್ರಿ. ಸೃಷ್ಟಿಯಲ್ಲಿ ನನಗೂ ಮಿಗಿಲು ಯಾರೂ ಇಲ್ಲ. ನಾನು ಅಜರ, ಅಮರ, ಅವಿನಾಶಿ. ಮೃತ್ಯುದೇವ ಯಮರಾಜ ನನ್ನ ದಯೆಯಲ್ಲಿ ಜೀವಿಸುತ್ತಿದ್ದಾನೆ. ಇಂದ್ರ ನನ್ನ ಕಂಡರೆ ನಡುಗುತ್ತಾನೆ. ಭೂಮಿ ನನ್ನ ಕಾಲಿನಡಿ, ಆಕಾಶ ನನ್ನ ಮುಷ್ಟಿಯಲ್ಲಿ. ಅತಳ ವಿತಳ ಸುತಳ ತಲಾತಳ ರಸಾತಳ ಮಹಾತಳ ಪಾತಾಳಗಳ ಗಂಡ ನಾನು ರಾವಣ. ಇದು ಮರೆತು ಬಿಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸೈಕಲ್ ಆಯಿತು. ಈ ಫೀವರ್ ರೇಡಿಯೋ ರಾಮಾಯಣ ಅಂತ ಬರೋದು 92.7 ಅದರಲ್ಲಿ ರಾವಣನ ಪಾತ್ರಕ್ಕೆ ವಾಯ್ಸ್ ಓವರ್ ಕೊಟ್ಟಿದೆ. ಅದರ ಒಂದು ಝಲಕ್ ಈಗಾಗಲೇ 8-10 ವರ್ಷ ಹಳೆಯದು. ಇನ್ನೊಂದು ಆ ದಿನಗಳು ಚಿತ್ರದ ಹೇಳ್ಬೋದಾ? ನಾವು ಹೊಸದ್ ನೋಡೋಣ ಅಂತ ಬಂದ್ವಿ. ನೀವೆಲ್ಲ ಸೇರ್ಕೊಂಡು ಏನು ಮಸಲತ್ತು ಮಾಡ್ತಿದ್ದೀರಿ ಅಂತ ಗೊತ್ತಿದೆ ನಮಗೆ. ಏನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ಸುತ್ತಲೂ ಇರೋ ಯಾರನ್ನು ನೀನು ನಂಬಬೇಡ ಅಂತ ನಮ್ಮ ಸಿರಾಜ್ ಬಾಯ್ ನಮಗೆ 100 ಸಲ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಣ್ಣು, ಕಿವಿ, ಮನಸ್ಸು ಯಾವಾಗಲೂ ಎಚ್ಚರವಾಗಿರುತ್ತೆ. ನಿಮ್ಮ ವಿಷಯಕ್ಕೆ ಬರೋದಕ್ಕೆ ನಮಗೂ ಇಷ್ಟ ಆಗಲಿಲ್ಲ ಚೇತನ್, ಆದ್ರೆ ಏನು ಮಾಡೋದು? ದುಡ್ಡು ದುಡ್ಡು ನಮ್ಮ ಈ ಸಾಮ್ರಾಜ್ಯನ ಮೇಂಟೈನ್ ಮಾಡೋದಕ್ಕೆ ಎಷ್ಟಿದ್ರೂ ಸಾಲಲ್ಲ. ನಮಸ್ಕಾರ. ನಾನು ಈಗ ತಾನೇ ಹೇಳಿದೆ, ಈ ಕ್ಯಾಂಪಸ್ ಒಳಗೆ ಈ ಡೈಲಾಗ್ ಇವೆಲ್ಲ ನಮಗೊಂದು ವೃತ್ತಿ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀವಿ. ಆಯ್ತು, ನಿಮ್ಮ ಖುಷಿನೇ ನಮ್ಮ ಖುಷಿ. ನೋಡೋಣ. ನಾನು ಪಾತ್ರದಿಂದ ಪಾತ್ರ ಬೇರೆ ಬೇರೆ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಆಯಾ ದಿವಸದ ಪಾತ್ರ ಏನಿರುತ್ತೆ ಅದನ್ನ ಅಲ್ಲೇ ಅನುಭವಿಸಿ ಅಲ್ಲೇ ಬಿಟ್ಬಿಟ್ಟು ಮಾರ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪಾತ್ರ ಕೊಡುತ್ತೆ. ಸೊ ಹಾಗಾಗಿ ಒಂದು ನಮ್ಮ ಗೊತ್ತಿಲ್ಲ ಎಷ್ಟು ಒಳ್ಳೆಯವನು ಅಂತ, ಒಂದು ಸ್ವಲ್ಪ ಕೆಟ್ಟ ಗುಣಗಳಿದ್ರೇನೆ ಆ ಥರದ ಪಾತ್ರಗಳನ್ನೂ ಮಾಡೋಕ್ಕಾಗಲ್ಲ. ಆದರೆ ಅದೇನೋ ಹೇಳ್ತಾರಲ್ಲ, ನಮ್ಮ ಗೆಳೆಯರ ಒಂದು ಲಿಸ್ಟ್ ನೋಡಿದ್ರೆ ನಾವೆಂಥವ್ರು ಅಂತ ಗೊತ್ತಾಗ್ಬಿಡ್ತೀವಿ ಅಂತ. ಹಂಗೆ ನಮ್ಮ ಗೆಳೆಯರೆಲ್ಲ ಎಂಥವ್ರು ಅಂತ ನಿಮ್ಗೆ ಈಗ ಪರಿಚಯ ಆಗಿದೆ. ಥ್ಯಾಂಕ್ ಯು. ಈ May 54 ನನಗೆ. ಸೊ ವೆಲ್ಕಮ್ ಟು ಅವರ್ ಕ್ಲಬ್ ಜಗದೀಶ್ ನಾಯಕ್ ಸರ್. ಈ ಕಾರ್ಯಕ್ರಮದ ಬಗ್ಗೆ ನನಗೆ ಈಗಾಗಲೇ ಒಂದು 15-25 ದಿವಸದ ಕೆಳಗಿನ ಮಾಲೂರು ವಿಜಯ್ ಸರ್ ಅವರು ನನಗೆ ಹೇಳಿದರು, ನನಗೆ ಯಾಕೆ ಬಿಡು ಮಾಡ್ಕೊಂಡು ಬರಲೇಬೇಕು ಅಂತ ಅನ್ನಿಸ್ತು ಅಂತಂದರೆ, ಅದು ಈ ದಯಾಭವನದ ಬಗ್ಗೆ ನಾನು ಹೇಳಿದ ಒಂದು ವಿಚಾರ. ಆಮೇಲೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಈ ಕಾರ್ಯಕ್ರಮ. 50 ತುಂಬಿದೆ. 50 ನಾನು ಅಂತಲ್ಲ, ಅವರು ಆಚರಿಸ್ಕೋತಿದ್ದಾರೆ ಅಂತಲ್ಲ, ಅವರ ಗೆಳೆಯರ ಬಳಗ ಯಾವ ರೀತಿಯಲ್ಲಿದೆ ಅಂತಂದರೆ ಅದನ್ನು ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡುವಂಥ ಗೆಳೆಯರನ್ನೇ ಅವರು ಸುತ್ತ ಇಟ್ಕೊಂಡಿದ್ದಾರೆ. ಅವರ ಸ್ನೇಹವನ್ನು ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಾಲೂರು ವಿಜಯ್ ಸರ್ ಅವರು ಎತ್ತಿದ ಕೈ. ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ಮಾಲೂರು ವಿಜಯ್ ಸರ್ ಅವರಿಗೆ ಪರಿಚಯವಿಲ್ಲದ ವ್ಯಕ್ತಿಗಳಿಲ್ಲ, ಪರಿಚಯವಿಲ್ಲದ ಊರುಗಳಿಲ್ಲ, ಪರಿಚಯವಿಲ್ಲದ ಸಂಸ್ಕೃತಿ ಇಲ್ಲ. ಈಗ ಎಲ್ಲವೂ ಒಂದು ಪ್ಯಾಕೇಜ್ ಅವರು ಎಲ್ಲವೂ. ಸೊ ಅವರ ಕಿವಿಗೆ ಇವ್ರಿಗೆ 50 ತುಂಬ್ತಿದೆ ಅಂತ ಗೊತ್ತಾದ ತಕ್ಷಣವೇ ಈ ರೀತಿಯ ಒಂದು ಸಮಾರಂಭ ಇಂಥ ಒಂದು ಕ್ಯಾಂಪಸ್ ಒಳಗೆ ಆಗಲಿ ಅನ್ನೋದು ಅವರ ಆಸೆ ಆಯಿತು. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಅದನ್ನ ಈ ರೀತಿಯಲ್ಲಿ ಕಳೆ ಕಟ್ಟೋ ಹಾಗೆ ಮಾಡಿದ್ದಾರೆ. ನಂಗೆ ಬಹಳ ಖುಷಿ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಂದಷ್ಟು ಕವನಗಳು ಓದ್ತೀವಿ, ನಾವೆಲ್ಲೋ ಪಾತ್ರಗಳು ಮಾಡ್ತೀವಿ, ಇನ್ನೇನೋ ರಂಜಿಸ್ತೀವಿ. ಒಂದು ಸುತ್ತು ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನೀವು ಈ ಕ್ಯಾಂಪಸ್ನ ಒಳಗಡೆ ನಮ್ಮ ರಮೇಶ್ ಸರ್ ಇದ್ದಾರೆ, ಮತ್ತು ನಮ್ಮ ಜಿನೇಶ್ ವರ್ಕಿ ಸರ್, ಅವ್ರ ಜೊತೆಯಲ್ಲಿ ನೀವು ಒಂದು ರೌಂಡ್ ಹಿಂಗೆ ಹೋಗಿ ಬರ್ಬೋದು.
ಇದೇನು ದಯಾಭವನ ಅಂತ ತಿಳ್ಕೊಬೋದು. ಅವಾಗ ನಾವೆಲ್ಲರೂ ನಾವು ಎಷ್ಟು ಕುಬ್ಜರು, ಎಷ್ಟು ಚಿಕ್ಕವರು, ಎಷ್ಟು ಸಣ್ಣವರು ಅಂತ ಅನ್ಸ್ಬಿಡುತ್ತೆ. ಬಹಳ ಅದ್ಭುತವಾದ ಕೆಲಸವನ್ನ ರಮೇಶ್ ಸರ್ ಅವರು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಹೊಟ್ಟೆ ಉರಿಯುತ್ತೆ, ಕರಳು ಕಿತ್ತು ಬರುತ್ತೆ. ನಾವೆಲ್ಲ ಬಹಳ ಸುಖವಾಗಿದ್ದೀವಿ, ಖುಷಿಯಾಗಿದ್ದೀವಿ. ಬಟ್ ಇಲ್ಲಿರುವ ಒಂದಷ್ಟು ಮನಸ್ಸುಗಳು, ಒಂದಷ್ಟು ಮಕ್ಕಳು ಇಲ್ಲಿದ್ದಾವೆ. ನೀವು ನೋಡಬೇಕು, ಕೇಳಬೇಕು. ನಾವಷ್ಟು ಸಿನಿಮಾಗಳನ್ನ ಮಾಡಿದೀವಿ, ತೆಗೆದಿದ್ದೀವಿ. ಇಲ್ಲಿವರೆಗೆ 93 ವರ್ಷ ಆಗಿದೆ ನಮ್ಮ ಚಿತ್ರರಂಗಕ್ಕೆ. ಎಷ್ಟೋ ಕಥೆಗಳನ್ನ ನಾವು ಇನ್ನೂ ತೆರೆ ಮೇಲೆ ತರೋದಕ್ಕೆ ಆಗಿಲ್ಲ, ತರೋದಕ್ಕೆ ಧೈರ್ಯ ಇಲ್ಲ, ತಂದಿಲ್ಲ ನಾವು. ಸೊ ಅದ್ಯಾಕೆ ಏನು ಎತ್ತ ಅಂತ ನಾನು ಅವೆಲ್ಲ ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅದೆಲ್ಲ ಪಿನ್ ಪಾಯಿಂಟ್ ಮಾಡಿ ಅದನ್ನ ನಿಮ್ಮ ಕಿವಿಗಳಿಗೆ ತಲುಪಿಸುವಂಥದ್ದಲ್ಲ. ನೀವು ಹೋಗಬೇಕು, ತಿಳ್ಕೋಬೇಕು, ಅದನ್ನ ಏನಂತಾರೆ ಅನುಭವಿಸ್ಬೇಕು. ಆ ಎಷ್ಟು ಜನ ಗೊತ್ತಿಲ್ಲ ಇದು ದಯಾಭವನ ಅಂದ್ರೆ ಏನು ಅಂತ. ಸೊ ಇಂಥ ಒಂದು ಕ್ಯಾಂಪಸ್ ಒಳಗಡೆ ನಮ್ಮ ಗೆಳೆಯರಾದ ಜಗದೀಶ್ ನಾಯಕ್ ಸರ್ ಅವರು ಅವರ ಹುಟ್ಟು ಹಬ್ಬವನ್ನ ಆಚರಿಸ್ಕೊತಿದ್ದಾರೆ ಅನ್ನೋ ಒಂದು ವಿಚಾರವೇ ದೊಡ್ಡ ವಿಚಾರ, ಅದ್ಭುತವಾದ ವಿಚಾರ. ಸೊ ಇದು ನನ್ನ ಕಿವಿಗೆ ಈಗ 20-25 ದಿವಸದ ಹಿಂದೆ ಮಾಲು ಸರ್ ಹೇಳಿದ್ರು. ಹಾಗಾಗಿ ಚಿತ್ರೀಕರಣ ಇರ್ಲಿ ಬಿಡ್ಲಿ ಏನಾದ್ರೂ ಆಗಲಿ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಅವತ್ತೇ ಡಿಸೈಡ್ ಮಾಡ್ಕೊಂಡೆ. ಆಮೇಲೆ ಒಂದ್ಸರಿ ನಾನು ಒಪ್ಕೊಂಡ್ಮೇಲೆ ಅದನ್ನ ತಪ್ಪಿಸೋಲ್ಲ, ಬಂದೇ ಬರ್ತೀನಿ. ಅವ್ರಿಗೆ ನೆನೆ ಒಂಚೂರು ಹೆಚ್ಚು ಕಮ್ಮಿ ನಾನು ಶಾಕ್ ಕೊಟ್ಟೆ ಅಂತ ಕಾಣುತ್ತೆ. ಯಾಕಂದ್ರೆ ನಾನು ಹೈದರಾಬಾದಿಂದ ಮಂಗಳೂರು ಬಂದೆ, ಮಂಗಳೂರಿಂದ ಬೆಂಗಳೂರು ಬಂದು ಡಬ್ಬಿಂಗ್ ಇತ್ತು ನನಗೊಂದು ಸಿನಿಮಾದ್ದು. ಆ ಸಮಯದಲ್ಲಿ ಎಷ್ಟೋ ಸರಿ ಪಾಪ ನಮ್ಮ ಮಾಲವ್ ಸರ್ ಅವರು, ಜಗದೀಶ್ ನಾಯಕ್ ಸರ್ ಕೂಡ ದೂರವಾಣಿ ಕರೆ ಮಾಡಿದ್ದಾರೆ, ನಾನು ಎತ್ತಕ್ಕಾಗಿರಲಿಲ್ಲ. ಕೊನೆಗೆ 6:45 ನಾನು ಹೊರಡ್ತಿದ್ದೀನಿ ಸರ್, ಬರ್ತಾ ಇದ್ದೀನಿ ಕುಣಿಗಲ್ಲಿ ಅಂತೇಳಿ ಇಲ್ಲಿದ್ದು. ನಿನ್ನೆ ನಮಗೆಲ್ಲ ನಿಜವಾದ ಸಂಭ್ರಮಾಚರಣೆ ಆಗಿದೆ ನಿಜವಾದ ಅರ್ಥದಲ್ಲಿ. ಅದನ್ನು ನಾನೇನು ಬಿಡಿಸು ಹೇಳೋಕ್ಕೋ ಹೋಗಲ್ಲ, ನೀವೇ ಅರ್ಥ ಮಾಡ್ಕೋಬೋದು. ಸೊ ನನ್ನ ಈ ಬೇಸಿಗೆಯ ಕಾಲದಲ್ಲಿ ಕೂಡ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತಣಿಸಿದ್ದಾರೆ. ಆಮೇಲೆ ನನಗೆ ಜಗದೀಶ್ ನಾಯಕ್ ಸರ್ ಅವರು ಬಹಳ ವರ್ಷಗಳ ಪರಿಚಯವೇನಲ್ಲ, ನನಗೆ ಒಂದು 4-5 ಸಂದರ್ಭದಲ್ಲಿ ಸಿಕ್ಕಿದ್ವಿ. ಒಂದು ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ರೆಗ್ಯುಲರ್ ಕಂಪನಿಗೆ ನಾನು ಬಂದಿದ್ದೆ, ಗೆಸ್ಟ್ ಆಗಿ ಕರ್ಸ್ಕೊಂಡಿದ್ರು, ಬಂದಿದ್ದೆ. ಸೊ ಅದಕ್ಕೆ ಮುಂಚೆ ಮಾಸ್ತಿಯಲ್ಲಿ ಒಂದು ಭೇಟಿ, ಇನ್ನೊಂದು ಕಾರ್ಯಕ್ರಮದಲ್ಲಿ, ಹೀಗೆ ಒಂದು 2-3 ಏನಂತಾರೆ ಸನ್ನಿವೇಶಗಳಲ್ಲಿ ನಾವು ಭೇಟಿಯಾಗಿದ್ದು ಬಿಟ್ರೆ ಎಷ್ಟೋ ವರ್ಷಗಳ ಸ್ನೇಹಿತರೇನೋ ಅನ್ನೋ ಒಂದು ಭಾವನೆ ಮುಗಿಸ್ಬಿಟ್ರು ಅವರು ಸಿಕ್ಕ 4 ಸಂದರ್ಭದಲ್ಲೇ. ಬಹಳ ಆಕ್ಟಿವ್ ಆಗಿ ಇರುವಂತ ನಗುಮುಖದ ವ್ಯಕ್ತಿತ್ವ, ಸಾಕಷ್ಟು ಏನೋ ಈ ತಾನೇ ವಿವೇಕ್ ಸರ್ ಅವರು ಹೇಳಿದ್ರು, ಬಹಳ ಕಷ್ಟದಿಂದ ಬೆಳೆದು ಬಂದವರು ಈ ಮಟ್ಟಿಗೆ ಬೆಳೆದಿದ್ದಾರೆ. ಆಮೇಲೆ ನಾನಾ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೋತಾ ಇದ್ದಾರೆ. ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಅವರು ಹೇಳಿದ್ರು ಅನ್ಸುತ್ತೆ, ಬರೀ ಒಂದು ಕವನ ಸಂಕಲನ ಅಲ್ಲ, ಇನ್ನೂ ಹೆಚ್ಚೆಚ್ಚು ಸಾಹಿತ್ಯ ಕೃಷಿ ಮಾಡಲಿ, ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಪ್ರತಿ ಬಾರಿ ಈ ತರದ ಒಂದು ಸಮಾಜಮುಖಿ, ಸಮಾಜಪರ, ಜನಪರ ಕೆಲಸಗಳನ್ನ ಮಾಡ್ತಾ ಹೋಗಲಿ ಅಂತ ನಾನು ಆಶಿಸ್ತಾ, ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ರಮೇಶ್ ಸರ್ ಅವರಿಗೆ, ಜಿನೇಶ್ ವರ್ಕಿ ಫಾದರ್ ಅವರಿಗೆ, ನನ್ನನ್ನು ಈ ಒಂದು ಇಡೀ ಈ ಒಂದು ಸಂಸ್ಥೆಯ ಸುತ್ತ ನನ್ನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಎಲ್ರಿಗೂ. ನಡುವೆ ಇರುವಂತದಕ್ಕೆ ಒಂದು ಅಪೂರ್ವವಾದಂತ ಅವಕಾಶ ಅನ್ನುವಂಥದ್ದು. ಅದಕ್ಕೆ ಸರ್, ಶರತ್ ಸರ್ ಅಂತ ಅಂದ್ರೆ ಆ ಶರತ್ ಸರ್ ಅನ್ನುವಂಥದಕ್ಕಿಂತ ಆ ಶಬ್ದ ಅನ್ನುವಂಥದ್ದೇನೆ ಅಂತ ಅದ್ಭುತವಾದ್ದು. ಅವ್ರ ಮಾತು ಅನ್ನುವಂಥದ್ದನ್ನ ಕೇಳ್ಬಿಟ್ರೆ ಇನ್ಯಾರಿಗೂ ಕೂಡ ಮಾತು ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದೇನೇನೆ ಇಲ್ಲ. ಅಂಥದ್ರಲ್ಲೇನೆ ಮೈ ಮರಿಬೇಕು ಅನ್ನುವಂಥ ರೀತಿಯ ಈ ವೇದಿಕೆನಲ್ಲಿ ಅವ್ರಿಗೆ ಸಾಕಿ ಸಲಹಿದಂತ ಅವರ ಕುಟುಂಬಸ್ಥರ ನಡುವೆ, ಮತ್ತೆ ಮಾಸ್ತಿ ರಮೇಶ್ ಅಣ್ಣ ಅವರು, ಮತ್ತೆ ನಮ್ಮ ಪಲ್ಲವಿ ಮಣಿಯವರು, ಅದೆಲ್ಲದಕ್ಕಿಂತ ಅನ್ಯೋನ್ಯವಾಗಿ ಒಂದೇ ನಾಣ್ಯದ 2 ಮುಖಗಳು ಅನ್ನುವಂಥ ರೀತಿಯಲ್ಲಿರ್ತಕ್ಕಂಥ ಶಿವರಾಮ್ ಸರ್ ಅವರು, ಇವರೆಲ್ಲರ ನಡುವೆ ಈ ಕಾರ್ಯಕ್ರಮದಲ್ಲಿ ಈ ಕವನ ಸಂಕಲನ ಬಿಡುಗಡೆಗೆ ಸಾಕ್ಷಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಈ ಸಂತೋಷಕ್ಕೆ ಆ ಉದ್ಘಾಟನೆ ಎನ್ನುವಂಥದ್ದು ಆಗಿದೆ. ಹಾಗೆ ಗೌರಿ ತಾಯಿಯವರ ಜನನ
ಅಕ್ಕ ಭಾವ ಅವರವರಿಂದ ಅವರು ವಿಕಾಸ ಅನ್ನುವಂಥದ್ದಾಗಿ ವಿವೇಕರಿಂದ ಆ ವಿಶ್ವಾಸ ಅನ್ನುವಂಥದ್ದನ್ನು ಪಡ್ಕೊಂಡು ಎ ಇಂದ ವಿ ವರೆಗೆ ಇನ್ನು XYZ ಎಲ್ಲ ಏನೇನೋ ಮುಂದೆ ಮಾಡೋದಿಕ್ಕೆ ಅನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಎಂಥ ಅದ್ಭುತ ಅಂತಂದರೆ ನನಗೇನೋ ಸ್ವಲ್ಪ ನಂಬರ್ಗಳು ಅಂತಂದರೆ ಏನೋ ಒಂಥರ ಇಷ್ಟ. ಅದಕ್ಕೇ ಇವತ್ತಿನ ದಿನಾಂಕ ಎಷ್ಟು ಚೆನ್ನಾಗಿದೆ ನೋಡಿ, 15 ಅಂತ. ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡ್ರೆ 51 ಅಂತ, 50 ವರ್ಷ ಪೂರ್ಣಗೊಳಿಸಿ 51ಕ್ಕೆ ಪದಾರ್ಪಣೆ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಎಂಥ ದಿವಸದಲ್ಲಿ ನಾವು ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ ಅಂತ. 3ನೇ ತಿಂಗಳು ಅವ್ರ ಕವನಗಳು ಗಮನಿಸಿದೆ, 21 ಕವನಗಳು ಅನ್ನುವಂಥದ್ದನ್ನು ಬರೆದಿದ್ದಾರೆ. 2 ಸೇರಿಸಿದ್ರೆ 3. ಆ ತಿಂಗಳಿಗೂ ಕೂಡ ಅದು ಅನ್ವರ್ಥ ಅನ್ನುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಇನ್ನು 2026 ಅನ್ನುವಂಥದ್ದನ್ನ ಗಮನಿಸ್ಕೊಂಡ್ರೆ 2 ಅಂತಂದ್ರೆ ಅವ್ರಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇನ್ನು 26 ಅನ್ನುವಂಥದ್ದನ್ನ ಸೇರಿಸಿದ್ರೆ 2 6 8. ಇವತ್ತು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರನ್ನ ನೋಡಿದ್ರೆ 8. ಅಥವಾ 2026 ಅನ್ನುವಂಥದ್ದನ್ನು ಜೋಡಿಸ್ಬಿಟ್ರೆ 10. ನಮಗೆ ಕೊಟ್ಟಿರ್ತಕ್ಕಂಥ ಉದ್ಘಾಟನೆಗೆ ಕೊಟ್ಟಿರ್ತಕ್ಕಂಥ ಪುಸ್ತಕಗಳು ಎಷ್ಟು ಅಂತ ಅಂದ್ರೆ 10 ಅಂತ ಅಂದ್ರೆ ಅವ್ರು ಇನ್ನೂ ಏನ್ ಮಾಡ್ಲಿ, ಮೇಲಕ್ಕೆ ಹತ್ಲಿ ಎನ್ನುವಂತ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ತರ ತುಂಬಾ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಕಾರಣದಿಂದ ಶಕ್ತಿ ಆಗ್ತಾನೆ ಅನ್ನುವಂಥದ್ದಕ್ಕೆ ಇರತಕ್ಕಂಥ ವ್ಯಕ್ತಿ ನಮ್ಮ ಜಗದೀಶ್ ನಾಯಕ್ ಸರ್ ಅವರು. ಅವರ ಬಗ್ಗೆ ಮಾತನಾಡಿದ್ರೆ ಉತ್ಪ್ರೇಕ್ಷೆ ಅನ್ಸುತ್ತೆ ಅಥವಾ ಹೊಗಳ್ತಾರೆ ಅನ್ನುವಂಥ ರೀತಿನಲ್ಲಿ ಅನಿಸುತ್ತೆ. ಮೂಲತಃ ಅವರು ನಮಗೆ ಪರಿಚಯ ಅನ್ನುವಂಥದ್ದು ನಮ್ಮ ಕುಣಿಗಲ್ನಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಿ ಇದೆ. ಆ ಶಿಕ್ಷಣ ಸಮಿತಿಗೆ ಅವರು ಶಿಬಿರಾರ್ಥಿಗಳಾಗಿ ಬಂದಿದ್ರು. ಎಷ್ಟು ಶ್ರದ್ಧೆಯಿಂದ ಅವರ ಕಾರ್ಯ ಅನ್ನುವಂಥದ್ದನ್ನ ಮಾಡಿದ್ರು. ಮತ್ತೆ ಇಂಥ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ 5 ದಿವಸಗಳು ರಜಾ ಅನ್ನುವಂಥದ್ದನ್ನ ಪಡ್ಕೊಂಡು ಅವರು ಪ್ರಶಿಕ್ಷಣ ಅನ್ನುವಂಥದ್ದನ್ನ ಪಡ್ಕೊಂಡು ಬಂದಂಥದ್ದು. ಇವೆಲ್ಲ ಕೂಡ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು ವಿಕಾಸ ಆಗೋದಿಕ್ಕೆ ಏನೆಲ್ಲ ಪೂರಕವಾದಂಥ ಬೆಳವಣಿಗೆಗಳು ಬೇಕೋ ಅವೆಲ್ಲವನ್ನು ಕೂಡ ಅವರು ಮಾಡ್ಕೊಳ್ತಕ್ಕಂಥದ್ದು. ಇಂತಹ ವ್ಯಕ್ತಿ ಇವತ್ತು ಹೆಸರು ಅಷ್ಟೇನೇನೆ ನೋಡಿ, ಅಲ್ಲಿ ಗಂಗಾಧಾರೆ ಅವ್ರ ಊರಾದ್ರೆ ಇಲ್ಲಿ ಬರೆದಿರ್ತಕ್ಕಂಥ ಕವನದ ಆ ಶೀರ್ಷಿಕೆ ಅನ್ನುವಂಥದ್ದು ಕೂಡ ಧಾರೆನೇನೇನೆ. ಅದು ಎಂಥದ್ದು ಅಂತಂದ್ರೆ ಧನ್ಯತೆಯನ್ನ ಸಾರ್ತಕ್ಕಂಥ ಧಾರೆ. ಈ ಧಾರೆ ನಿರಂತರವಾದಂತಹ ರೀತಿಯಲ್ಲಿ ಪ್ರವಹಿಸಲಿ. ಅವರ ಬದುಕು, ಅವರ ಕುಟುಂಬ. ಅವರಿಗೆ 50 ವರ್ಷದ ಈ ಜನ್ಮದಿನ ಅಲ್ಲ ಇದು, ಈ ಸಂಭ್ರಮ ಮುಂದೆ 100 ವರ್ಷವಾಗಿ ಇದೇ ವರ್ಷ ಬೆಳೆಸಿ ಅವ್ರನ್ನ ಈ ಒಂದು ವೃಕ್ಷ ಬೆಳೆದಿದೆ. ಅದು ಹೆಮ್ಮರವಾಗಿ ಬೆಳೆದು ಇನ್ನು ಸುಮಾರು ಈ ಸಮಾಜದ ಅವರ ಒಂದು ಯಾರು ಅವ್ರನ್ನ ಅವಲಂಬಿಸಿರ್ತಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅವ್ರಿಗೆಲ್ಲರಿಗೂ ಕಲ್ಪವೃಕ್ಷವಾಗಿ ಬೆಳೆದು ಅದು ಹೆಮ್ಮರವಾಗಿ ಬೆಳೀಲಿ ಅಂತ ಹಾರೈಸ್ತಾ ಅವ್ರಿಗೆ ಶುಭವಾಗಲಿ. ಅವರ ತಾಯಿಯ ಆಶೀರ್ವಾದ, ಅವರ ಅಕ್ಕ ಭಾವಂದಿರ ಆಶೀರ್ವಾದ, ಅವರಿಗೆ ಎಲ್ಲರ ಒಂದು ಅಭಿಮಾನ ಅವ್ರಿಗೆ ಇರಲಿ ಅಂತ ಕೋರುತ್ತಾ 2 ಮಾತನ್ನು ಮುಗಿಸ್ತಾರೆ. ಧನ್ಯವಾದಗಳು. ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ, ಕೇಳ್ರಪ್ಪೋ ಕೇಳ್ರಿ.